ಗುರುಜಿ ಮನೆಗೆ ಹೊಸ ಸದಸ್ಯರ ಎಂಟ್ರಿಯ ಕೂಡ ಒಂದಿಷ್ಟು ಅದೃಷ್ಟವನ್ನ ತಂದು ಕೊಡುತ್ತೆ ಅಂತ ಹೇಳ್ತಾರೆ. ಯಾವಾಗ ಡಿ.ಕೆ. ಶಿವಕುಮಾರ್ ಅವ್ರ ಮನೆಯಲ್ಲಿ ಮೊಮ್ಮಗಳ ಆಗಮನ ಆಯಿತು, ಅವಾಗಿಂದಲೂ ಮತ್ತೆ ಚರ್ಚೆ ಶುರುವಾಗಿತ್ತು. ಯಾವಾಗ ಮುಖ್ಯಮಂತ್ರಿ ಆಗ್ತಾರೆ, ಮೊಮ್ಮಗಳ ಕಾಲ್ಗುಣದಿಂದನಾದ್ರೂ ಮುಖ್ಯಮಂತ್ರಿ ಆಗ್ತಾರಾ ಅಂತೇಳಿ. ಈಗ ಮತ್ತೆ ಆ ಚರ್ಚೆ ಮುನ್ನೆಲೆಗೆ ಬಂದಿದೆ. ಸೊ ಈ ರೀತಿ ಹೊಸ ಸದಸ್ಯರ ಎಂಟ್ರಿನೂ ಈ ರೀತಿ ಒಂದು ಪದಗ್ರಹಣಕ್ಕೆ ಅಥವಾ ಪದವಿಯನ್ನು ತಂದ್ಕೊಡೋಕ್ಕೆ ಸಾಧ್ಯವಾಗುತ್ತಾ? ಜ್ಯೋತಿಷ ಶಾಸ್ತ್ರ ಏನು ಹೇಳ್ತಿದ್ರು ಇದಕ್ಕೆ? ಶಾಸ್ತ್ರೀಯವಾಗಿ ಕೇವಲ 2 ತಿಂಗಳಲ್ಲೇ ಗರ್ಭಧಾರಣೆ ಮಾಡಿದ ಮೇಲೆ ಯಾವ ಲಿಂಗ ಕಣ್ಣು ಕೈ ಕಾಲು ಎಲ್ಲ ಮೂಡಿಬಿಡುತ್ತೆ ಅವಾಗಲೇ. ಅದು ನಿಮ್ಗೆ ಗೊತ್ತಿದೆ. ನೀವು ಅಂತಹ ಪರಮಾತ್ಮನಲ್ಲಿ ನಾವೇನು ಕೇಳ್ಕೊಂಡ್ರೂ ಪೂರ್ವಜನ್ಮದಲ್ಲಿ ಏನು ಮಾಡಿರ್ತೀವಿ ಅದನುಸಾರವಾಗಿ ಮಕ್ಕಳು ಹುಟ್ಟುತ್ತಾರೆ. ಬೇಕಾಷ್ಟು ಕಣ್ಣೂರು ಕೆಲವು ಮಕ್ಕಳು ತಂದೆನೇ ಕೊಲೆ ಮಾಡ್ತಾರೆ, ತಾಯಿನ ಹೊಡಿತಾರೆ, ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಕೆಲವು ಮಕ್ಕಳು ಅತ್ಯಂತ ಶ್ರದ್ಧಾಭಕ್ತಿಯಿಂದ ತಾಯಿ ನೋಡ್ಕೋತಾರೆ. ಒಳ್ಳೆಯ ಮಕ್ಕಳು ಪಡಿಬೇಕಾದ್ರೆ ಪುಣ್ಯವನ್ನು ಮಾಡಿರಲೇಬೇಕು. ಪುಣ್ಯಾಂಶವಿದ್ದರೆ ನೋಡಿ, ಇನ್ನೂ ಹುಟ್ಟಿ ಒಂದು 15 ದಿವಸ ಆಗಿಲ್ಲ, ಇನ್ನೂ 15 ದಿವಸದೊಳಗೆ ಇದು ಸಮಸ್ಯೆ ಪರಿಹಾರ ಆಗಿ ಅವ್ರಿಗೆ ರಾಹುಲ್ ಗಾಂಧಿ ಸಿಕ್ಕಲಿಲ್ಲ, ಯಾರು ಮಾಡಿಕೊಡ್ತೀನಿ ಅಂತ ಆಶ್ವಾಸನೆ ಕೊಡಲಿಲ್ಲ. 2 ವರ್ಷ ಅಂತ ಹೇಳಿದರು, ಆ ಜಾರಿಗೆ ಬರಲೇ ಇಲ್ಲ. ಆಯಿತು, ನವಂಬರ್ ಆಯಿತು, ಡಿಸೆಂಬರ್ ಆಯಿತು, ಜನವರಿ ಆಯಿತು, ದೀಪಾವಳಿ ಆಯಿತು, ಯುಗಾದಿನೂ ಆಗೋಯ್ತು, ಆಗಲೇ ಇಲ್ಲ. ನೋಡಿ, ಇವನಿಗೆ ಆ ಮಗುಗೆ ತಾತ್ವಿಕವಾಗಿ ಇವನು ಮಾತಾಮಹ, ಅಂದರೆ ಮಗಳ ಮಗುಗೆ ಇವನು ತಾತ ಆಗಿದ್ದಾನೆ, ಮಾತಾಮಹ. ಇವನ ಪುಣ್ಯ ಆಗಲಿ ಇವನ ಏಳಿಗೆ ಆಗಲಿ ಆ ಮಗು ಹುಟ್ಟಿದ ಮೇಲೆ ಬರಬೇಕು ಅಂತಿತ್ತು. ಆ ಪ್ರಕಾರವಾಗಿ ಅವನಿಗೆ ಆ ಮಗು ಹುಟ್ಟಿದ ಮೇಲೆ ಅವನಿಗೆ ಖಂಡಿತ ಒಳ್ಳೆಯದಾಗಿದೆ, ಮಗು ಬಂದಿದೆ. ಕೆಲವರಿಗೆ ಆಸೆ ಗಂಡು ಮಕ್ಕಳಾಗ್ಬಿಡ್ಬೇಕು ಅಂತ. ನನಗೂ ಗಂಡು ಮಗು ಆಗಲಿಲ್ಲ, ಫಸ್ಟ್ ಮಗಳೇ ಆಗಿದ್ದು. ನನ್ನ ಮಗಳಾದ ಕೂಡಲೇ ನಾನು ಚಿಕ್ಕ ವಯಸ್ಸಲ್ಲಿ ಮನೆ ಕಟ್ಟಿಬಿಟ್ಟಿದ್ದೆ. ಶಾಸ್ತ್ರೀಯವಾಗಿ ಮೊದಲು ದಾನ ಕೊಡಬೇಕು, ಅಂದರೆ ಮೊದಲು ಮಗಳು ಹುಟ್ಟಬೇಕಂತೆ ಶಾಸ್ತ್ರೀಯವಾಗಿ. ಆಮೇಲೆ ಕನ್ಯಾ ಸ್ವೀಕಾರ ಮಾಡೋಕ್ಕೆ ಹುಡುಗ ಹುಟ್ಟಬೇಕಂತೆ. ಧರ್ಮಶಾಸ್ತ್ರದಲ್ಲಿ ಹಾಗೆ ಹೇಳ್ತಾರೆ ಅದನ್ನು. ಕನ್ಯಾದಾನ ಮಾಡಿದವ್ರು ಪುಣ್ಯ ಎಲ್ಲಿ ಬರ್ತಮ್ಮ? ದಾನದ ಅತ್ಯಂತ ದೊಡ್ಡ ದಾನ ಕನ್ಯಾದಾನನೇ. ಆ ನಂತರದಲ್ಲಿ ಅನ್ನದಾನ ಎಲ್ಲೂ ಬರ್ತಾರೆ ಅದರಿಂದ. ಅಂಥ ಒಳ್ಳೆಯ ಶಿಶು ದೇವರು ಇವನಿಗೆ ಬೆಳ್ಳಿಯಲ್ಲ ಬಂಗಾರ ತಟ್ಟೆಯಲ್ಲಿಟ್ಟು ಅಂಥ ತಾವರೆ ಹೂವು ಮಲಗಿಸಿ ಅದಕ್ಕೆ ಮಲ್ಲಿಗೆ ಮಗ್ಗಿಂದ ಪೂಜೆ ಮಾಡಿ ತಟ್ಟೆಯಲ್ಲಿ ಇಟ್ಕೊಟ್ಟಿದ್ದಾನೆ. ಅದೃಷ್ಟ ಬರಲೇಬೇಕಲ್ವ? ಅದೃಷ್ಟ ಬಂದಿದೆ. ಈ ಅದೃಷ್ಟ ಇನ್ನು 7-8 ವರ್ಷ ಇರುತ್ತೆ ಅಂತ ನೀವು ಅಂತ ಇದ್ರಿ. ಅಂದರೆ ಇದು ರಾಜಕೀಯ ದೃಷ್ಟಿಕೋನದಲ್ಲಿ ಇದನ್ನು ಹೆಂಗೆ ನೋಡ್ಬೋದು, ಅಥವಾ ಜ್ಯೋತಿಷ್ಯದಲ್ಲಿ ನಿಖರವಾಗಿ ಇದನ್ನು ಹೆಂಗೆ ಹೇಳ್ಬೋದು? ನಿಖರವಾಗಿ ಹೇಳಬೇಕು ಅಂತಂದರೆ ನಿಮಗೆ ಮುಂದೆ ನೋಡಿ, ಈಗ ಸಿದ್ದರಾಮಯ್ಯವರು ಇದ್ದರು, ನಮ್ಮ ಪ್ರಧಾನಮಂತ್ರಿಗಳು ಇದ್ದಾರೆ, ಅವ್ರದ್ದು ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ, ಪಂಚಮಶೇ ನಡೀತಾ ಇದೆ, ಗುರುಬಲನೂ ಇಲ್ಲ. ಪ್ರಧಾನಮಂತ್ರಿ ಹೇಗಿದ್ದಾರೆ ನೆನ್ನೆವರೆಗೂ, ಈಗಲೂ ಇವನು ಚಾರ್ಜ್ ತೊಗೊಳ್ಳೋದು ಅವರೇ ಮುಖ್ಯಮಂತ್ರಿ ಆಗಿದ್ದಾರೆ, ಇನ್ನೂ ಇದ್ದಾರೆ ಅವರೇ. ಆದ್ದರಿಂದ ಶನಿ ಕೆಲವರಿಗೆ ಹೋಗುವಾಗ ಕೊಡ್ತಾನೆ, ಕೆಲವರಿಗೆ ಬಿಗುವಾಗಿ ಕೊಡ್ತಾನೆ, ಕೆಲವು ಬಂದ ಕೂಡಲೇ ಕೆಲವು ಕಷ್ಟ ಕೊಡ್ತಾನೆ, ಹೋಗೋ ಸುಖ ಕೊಟ್ಟು ಹೋಗ್ತಾನೆ. ಇವನಿಗೇನಾಗಿದೆ ಅಂದರೆ ಶನಿ ಅಲ್ಲಿ ಬಂದರೂ ಕೂಡ ಶನಿ ದಶೆ ಇರೋದ್ರಿಂದ, ಶನಿ ಚೆನ್ನಾಗಿರೋದ್ರಿಂದ ಎಲ್ಲಕ್ಕಿಂತ ರವಿ ಬುಧ ಮತ್ತು ಸೂರ್ಯ ಬುಧ ಆದಿತ್ಯ ಯೋಗದಲ್ಲಿದ್ದಾರಲ್ಲ, ಆ ಯೋಗದಿಂದ ಇವನ ನಿಜವಾದ ರಾಜಕಾರಣ ಜೀವನ ಈಗಲೇ ಮುಂದಕ್ಕೆ ಹೋಗೋದು. ಅಂದರೆ ಈ ಸುವರ್ಣ ಯುಗ ಅಂತಾರಲ್ಲ ರಾಜಕಾರಣದಲ್ಲಿ, ಈಗ ಆರಂಭ ಅಂತ ಹೇಳ್ಬೋದಾ ಡಿ.ಕೆ. ಶಿವಕುಮಾರ್ ಪಾಲಿಗೆ? ಅದು ಪಾದರಜ್ಜು ಅಂತ ಹೇಳ್ತಾರೆ. ಈಗ ಅವನಿಗೆ ಬಂಗಾರ ಅದೆಲ್ಲ ಹೇಳಿದ್ದಾರೆ, ತಾಮ್ರ ಬೆಳ್ಳಿ ಬಂಗಾರ ಹೇಳಿದ್ದಾರೆ. ಈಗ ಅವನಿಗೆ ಸುವರ್ಣವಾದ ಒಂದು ದಾರಿ ಸಿಕ್ಕಿ ಅಲ್ಲಿ ಬೆಳೀತಾ ಹೊರಟೋಗ್ತಾನೆ. ಇನ್ಯಾವ ಅಡೆತಡೆ ಯಾವುದು ಏನೂ ಇಲ್ಲ. ಆದರೆ ಸಾಮಾನ್ಯ ಮನುಷ್ಯನಿಗೆ ಕಷ್ಟ ಬಂದ ಸುಖ ಬಂದೇ ಬರುತ್ತೆ. ರಾಮಾಯಣದಲ್ಲಿ ಒಂದು ಮಾತು ಹೇಳ್ತಾನೆ ಲಕ್ಷ್ಮಣ ಎಲ್ಲರೂ ಹೋಗು, ಅದೇ ಸಮಾನವಾಗಿ ಎಲ್ಲರೂ ಹೊರಟೋಗು ಅಂತ ಹೇಳ್ತಾನೆ. ಆಗ ಹೇಳ್ತಾನೆ ರಾಮನಿಗೆ ಎಂದಾರು ಒಂದು ಮನುಷ್ಯ ಬದುಕಿದ್ದಲ್ಲಿ ಸಂತೋಷ ಬಂದೇ ಬರುತ್ತೆ ಅಂತ. ಅದಕ್ಕೆ ನಮ್ಮ ಶಿವಕುಮಾರೇ ಸಾಕ್ಷಿ, ರಾಮಾಯಣದ ಸೆಂಟೆನ್ಸ್ಗೆ ಸಂತೋಷ ಬಂತಲ್ಲ. ಈಗ ಅವನೇನು ಬಯಸಿದ್ದ ಆಗಿದ್ದಾನಲ್ಲ, ಅದನ್ನು ಮುಂದುವರಿಸ್ಕೊಂಡು ಬೇಕಾದರೆ ನಾವು ನೋಡಿ ಇಷ್ಟು ಕಾಲ ಇರ್ತೀಯ ಅಂತ ಹೇಳ್ಬೋದು. ನಾವು ಹೇಳಿದ ಮಾರ್ಗದಲ್ಲೇ ಸಾಗ್ತಾ ಇರಬೇಕು. ನೀವು ರೈಲ್ವೆ ಟ್ರ್ಯಾಕ್ ಚೇಂಜ್ ಮಾಡ್ಬಿಟ್ಟು ಟ್ರ್ಯಾಕಲ್ಲಿ ಹೋಗ್ತಾನೆ ಮೈಸೂರು ತಗೋಬೋದು, ಬೇರೆ ಟ್ರ್ಯಾಕ್ ಕೊಟ್ಟೋಗ್ರೆ ಎಲ್ಲ ಕಾಶ್ಮೀರ ಕೊಟ್ಟೋಗ್ತೀರ. ಆಮೇಲೆ ಟ್ರ್ಯಾಕನ್ನು ಚೇಂಜ್ ಮಾಡ್ಕೋಬಾರ್ದು. ಆ ದಶೆಯಲ್ಲಿ ಆ ಹವಾದಲ್ಲಿ ಯಾವ ರೀತಿ ನಾವು ನಡಿಗೆ ಹಾಕಬೇಕು, ನಾವು ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು,
ಏನು ಮಾಡೋದು ದಶೆ ಫಲ ಕೊಡುತ್ತೆ ನಾವು ಅಂತಾನೆ ಯೋಚನೆ ಮಾಡಬೇಕು. ಆಮೇಲೆ ಈಗ ಅವನು ಒಬ್ಬ ಒಳ್ಳೆ ಸಂಸಾರಿಯಾಗಿ ಜೀವನ ಮಾಡಿಬಿಟ್ಟಿದ್ದಾನೆ. ಈಗ ಆ ಹಂತಕ್ಕೆ ಬಂದ ಮೊಮ್ಮಗು ಆಗಿದೆ. ಈಗ ಏನಿದ್ರು ಅವನಿಗಿಷ್ಟೇ ಕೆಲಸ, ಸರ್ವಸಂಗ ಪರಿತ್ಯಾಗ ಮಾಡಿ. ನಮ್ಮ ಶೃಂಗೇರಿ ಗುರುಗಳು ಬೇಕಾದ ಸ್ವಾಮಿಗಳಿದಾರಲ್ಲ, ಅವರೆಲ್ಲ ಸರ್ವಸಂಗ ಪರಿತ್ಯಾಗ ಮಾಡಿದ್ದಾರೆ ಖಂಡಿತವಾಗ್ಲೂ. ಅಲ್ಲಿ ನಕಲಿ ಗುರುಗಳಿದ್ದಾರೆ, ಬೇಡ ಅದು ಬೇಡ, ಅದ್ರ ಬಗ್ಗೆ ನಮ್ಗೆ ಚರ್ಚೆ ಬೇಡ. ಅಂದರೆ ಒಳ್ಳೆ ಸನ್ಯಾಸಿ ಪೀಠದಲ್ಲಿ ಅದಕ್ಕೆ ನಿಮಗೆ ನಿದರ್ಶನ ಅಂದರೆ ಶಾರದಾ ಪೀಠ ಒಂದೇ. ತ್ರಿಧಾಮ್ನ ಪೀಠಗಳಲ್ಲಿ ಶಾರದೆ ಇರ್ತಕ್ಕಂಥ ಬುದ್ಧಿವಂತ ಪೀಠ, ಜ್ಞಾನಪೀಠ ಒಂದೇ ಇರ್ತಕ್ಕಂಥ ಆ ಪೀಠದಲ್ಲಿ ಅನಿಸ್ತಾರಲ್ಲ, ಅದೇ ರೀತಿ ಇವನು ಒಂದು ರಾಡ ಸನ್ಯಾಸದಲ್ಲಿ ಅನ್ವಯಿಸಿ ಎಲ್ಲವನ್ನು ತ್ಯಾಗ ಮಾಡಿ ಯಾವುದು ಸ್ವಾರ್ಥಕ್ಕೆ ಉಪಯೋಗಿಸ್ತಾನೆ, ಜನಸೇವೆಯನ್ನು ಮಾಡಿದ್ರೆ ಯಾವ ಉದ್ದಾಗಲಕ್ಕೆ ಬೇಕಾದ್ರೂ ತೊಗೊಂಡು ಹೋಗ್ತಾನೆ. ಈ ತ್ಯಾಗದ ಬಗ್ಗೆ ಯಾವ ಥರ ಚರ್ಚೆ ಆಗಿದೆಯಾ? ಹೌದು, ನಾನು ನನ್ನ ಹತ್ರ ಏನೂ ಇಲ್ಲಮ್ಮ, ನೀವನ್ನು ನಿಂಗೇನು ಬೇಕು ಹೇಳ್ತೀನಿ. ಅಲ್ಲ, ಅದಕ್ಕೆ ಅವ್ರ ಉತ್ತರ ಏನು ಕೊಟ್ಟಿದ್ದಾರೆ? ಅವ್ರ ಉತ್ತರ ಏನಲ್ಲ, ನಾನು ಹೇಳ್ದಂಗೆ ನಡಬೇಕು. ಅದಕ್ಕೆ ನನಗೆ ನಾನು ಹೇಳ್ದಂಗೆ ಕೇಳೋಂಗಿದ್ರೆ ಮಾತ್ರವೇ ಹೇಳ್ತೀನಿ, ನಾನು ಹೇಳೋಕ್ಕೆ ಆಗಲ್ಲ, ಟೈಮ್ ಇಲ್ಲ ಅಂದ್ಬಿಡ್ತೀನಿ. ದ ಟೈಪ್ ಆಫ್ ಮ್ಯಾನ್. ನೋಡಿ, ಶನಿ ಫಿಲಾಸಫರ್ ಅವನು. ಧರ್ಮ ಸತ್ಯ ನ್ಯಾಯ ಮೋಸ ಧ್ವಂಸ ಒಪ್ಪಲ್ಲ ಅವರು. ಧರ್ಮ ಸತ್ಯ ನ್ಯಾಯ ಇರುತ್ತೆ, ರಕ್ಷಣೆ ಮಾಡ್ತಾನೇ ಇರ್ತಾನೆ ನಾವು. ಆದರೆ ಅವನಂತೆ ನಾವು ನಡ್ಕೊಂಡೇ ಹೋಗ್ತಾ ಇರಬೇಕು. ಅವನು ಈಗೇನಿದೆ, ಈಗ ಸತ್ಯ ಹೇಳಬೇಕು ಅಂತಂದರೆ ಇವತ್ತಿಂತ ಹೇಳಿದಂದರೆ ಕಾಂಗ್ರೆಸ್ಗೆ ಒಂದು ಕೆಟ್ಟ ಹೆಸರು ಬಂದಿದೆ. ಮೊಟ್ಟ ಮೊದಲು ಶಿವಕುಮಾರ್ ಏನು ಮಾಡಬೇಕು ಇವಾಗ? ಅದೇನಿದು ಭ್ರಷ್ಟ ಸರ್ಕಾರ ಅಂತ ಹೇಳ್ತಾರಲ್ಲ, ಅದನ್ನು ತೆಗೆದಾಕಕ್ಕೆ ಅವನು ಸಮಯ ಉಪಯೋಗಿಸ್ಬೇಕು. ಅದನ್ನು ಉಪಯೋಗಿಸಿ ಬುದ್ಧಿವಂತಿಕೆಯಿಂದ ಮಂತ್ರಿಮಂಡಲ ಎಲ್ಲರಿಗೂ ಹೇಳಿ, ಬೇಡಪ್ಪ ಅದು ನಾವು ಬೇಡ, ಅದನ್ನು ನಾವು ಅದನ್ನು ಮಾಡ್ದಲೇ, ಅದನ್ನು ಭ್ರಷ್ಟತನ ಮಾಡ್ದಲೇ ಆಡಳಿತ ಕೊಡೋಣ, ನಮ್ಮ ರಕ್ಷಣೆ ಮಾಡ್ತಾರೆ, ಮುಂದೆ ಬರ್ತೀವಿ ಅಂತ ಹೇಳ್ತಾ ಬಂದರೆ ಆ ಮಾತು ಹೋಗುತ್ತೆ ಎಲ್ರಿಗೂ. ಅದನ್ನು ಮೊದಲೇ ಅವನ ಆರಂಭ ಮಾಡಿಬಿಟ್ರೆ ಇನ್ನು ಆ ಫಸ್ಟು ಏನು ಅಂಟುಕೊಂಡಿದೆ ಭ್ರಷ್ಟ ಸರ್ಕಾರ ಅಂತ, ಅದನ್ನು ತೆಗೆದಾಕಕ್ಕೆ ತುಂಬ ಶ್ರಮ ಪಡಬೇಕು. ಪಡ್ತಾನೆ ನಂಗೆ ಗೊತ್ತೇ, ಖಂಡಿತ ಮಾಡ್ತಾನೆ. ಯಾಕಂದರೆ ಇದು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಸ್ಥಾನಮಾನ. ಅವನು ಸುಲಭಕ್ಕೆ ಸಿಕ್ಕಿಲ್ಲ ಅವನಿಗೆ. ಯಾರು ಬೆಳ್ಳಿ ರೇಟಿಲ್ಲ, ಬಂಗಾರ ರೇಟಲ್ಲಿ ತವಪ್ಪ ಅಂತ ಕೊಟ್ಟಿಲ್ಲ ಅವನಿಗೆ. ಅಲ್ಲ, ಇಷ್ಟು ವರ್ಷಗಳ ಒಂದು ತಾಳ್ಮೆ, ಪ್ರಯತ್ನ, ಮತ್ತು ಅವರೇ ಹೇಳ್ಕೊಂಡಿದ್ದಾರೆ ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ. ನೀವಂದ್ರೆ ಸವಾಲುಗಳ ಬಗ್ಗೆ ಉತ್ತಮ ಆಡಳಿತ ಕೊಡಬೇಕೀಗ ಅಂತ ಇದ್ರಿ. ಈಗ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿ ಮುಖ್ಯಮಂತ್ರಿ ಪಟ್ಟಕ್ಕಿರೋದು ಅಷ್ಟು ಈಸಿ ಇರಲಿಲ್ಲ, ಬಟ್ ಅದೆಲ್ಲವೂ ಕೂಡ ಸ್ಮೂತ್ ಹ್ಯಾಂಡ್ಲಿಂಗ್ ಆಗ್ತಾ ಇದೆ. ಈಗ ಸ್ಮೂತ್ ಎಕ್ಸಿಟ್ ಆಯಿತು. ಈಗ ಡಿ ಕೆ ಶಿವಕುಮಾರ್ ಪರವಾದ ಈ ಸಂದರ್ಭದಲ್ಲಿ ಪಕ್ಷದೊಳಗೆ ಒಂದು ಚಾಲೆಂಜಸ್ ಅಂತಿರುತ್ತೆ, ಅದನ್ನು ಫೇಸ್ ಮಾಡಬೇಕು. ಇನ್ನು ವಿರೋಧ ಪಕ್ಷದವರು ಅವರನ್ನು ಫೇಸ್ ಮಾಡಬೇಕು. ಇದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಗುರೂಜಿ? ಭಾಳ ಇಷ್ಟೇ, ಸಮಾಧಾನ ಚಿತ್ತರಾಗಿರಬೇಕು. ಯಾವಾಗಲೂ ಶನಿ ಕೊಡುವಾಗ ನಗುಮುಖದಲ್ಲಿ ಸ್ವೀಕಾರ ಮಾಡಬೇಕು. ಅವನೇನು ಕೊಟ್ಟರು ಸರಿ, ನಗುಮುಖ ಇರಬೇಕು. ಆ ಮಖ ಹೆಣ್ಣಿಸ್ಕೊಳ್ಳೋದು, ಕೋಪದ ಮಖ ತೋರೋದಲ್ಲೂ ಮಾಡಬಾರ್ದು. ಯಾರನ್ನ ಕರೆದು ನಮಸ್ಕಾರ ಅಂತ ಹೇಳಿ ನಗನಗ್ತಾ ಅವ್ರು ಸ್ವಾಗತ ಮಾಡಿ, ನೀವೇನು ಮಾಡ್ಕೊಳ್ಬೇಡಿ, ಅವ್ರ ಅಹವಾಲನ್ನು ಕೇಳಿ. ಆಗಲ್ಲ ಪ್ರಯತ್ನ ಮಾಡ್ತೀನಿ, ಬೆಂತಟ್ಟು ಕಳಿಸಿ. ನಿಮ್ಗೆ ಯಾರು ವಿರೋಧಿಗಳಿರ್ತಾರೆ? ನಿಮ್ಮ ನಡೆ ನುಡಿನೇ ಈಗ ಬರ್ತಕ್ಕಂಥದ್ದು ಇದು. ಆ ಗುಣ ಅವನು ನಾಳೆಯಿಂದ ಆರಂಭ ಮಾಡಿದ್ರೆ ಅದು ಕಥೆನೇ ಬೇರೆ ಆಗುತ್ತೆ. ವಿರೋಧ ಪಕ್ಷದವರಾಗಿರಲಿ, ಅವನ ಶತ್ರುಗಳಾಗಿರಲಿ, ಅವನು ತೊಂದರೆ ಕೊಟ್ಟವರೇ ಇರಲಿ, ಬಾಪ ನಮಸ್ಕಾರ, ಏನಪ್ಪ ಬಂದಿದ್ಯಾ, ಏನು ಸಮಾಚಾರ, ಏನಾಗಬೇಕು, ಏನಪ್ಪ ಹೇಳಪ್ಪ, ಆಲಿ ಪ್ರಯತ್ನ ಮಾಡ್ತೀನಪ್ಪ, ಮಾಡಿಕೊಡೋದು ಬೇಡ, ಆಗಲ್ಲ ಬೇಡ, ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ರೆ ಅವನ ದೃಷ್ಟಿ ಆಗೋಗುತ್ತೆ. ಒಳ್ಳೆ ಮಾತಾಡಿ ಅವ್ನು ಬೆನ್ನಟ್ಟು ಕಳಿಸಿದ್ರೆ ಎಷ್ಟು ಸಂತೋಷ ಹೋಗ್ತಾನೆ. ಆಗ ಶಾಪ ಅಂತೂ ಯಾರದು ಬರಲ್ವೋ, ಯಾರು ಬೈಕೊಂಡು ಹೋಗಲ್ವಲ್ಲ. ಅದೇ ಮೊದಲು ಶನಿ ಪಾಠ, ಫಸ್ಟ್ ಅದೇ ಪಾಠ. ಆ ಪಾಠ ಮಾಡಿದ್ರೆ ಎಂಥ ಶತ್ರುನು ಕೂಡ ಗೆಲ್ಲಬಹುದು. ರಾವಣ ಏನಾದ, ರಾಮನ ಕ್ರೋಧ ಮಾಡಿ 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 ಲಂಕೆಯನ್ನು ಕಳ್ಕೊಂಡ, ಪ್ರಾಣವನ್ನು ಕಳ್ಕೊಂಡ. ಕಡೆಗೆ ಸೀತಾಮ್ಮನವರು ಕಾಳಿ ರೂಪದಲ್ಲಿ ಬಂದು ಧ್ವಂಸ ಮಾಡಾಕ್ಬಿಟ್ರು. ಕೋಪ ಮಾಡಲೇಬಾರದು. ರಾಜ್ಯದ ದೊರೆ ಕೋಪ ಮಾಡೋದು, ಕಣ್ಣಲ್ಲಿ ನೀರು ಹಾಕೋದು ಎರಡು ಅಪಶಕನ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಅದನ್ನು ಜ್ಞಾಪಕ ಇಟ್ಕೊಂಡು ಸದಾಕಾಲ ನಗುಮುಖದಲ್ಲೇ ಇರಬೇಕು. ಅದಕ್ಕೆ ಮನೆಯವ್ರ ಸಹಾಯನೂ ಬೇಕು. ಮನೆಯವರು ಕಳಿಸ್ಬೇಕಾರೆ ಅವ್ರ ಹೆಂಡತಿ ಮಕ್ಕಳು ಅವ್ರನ್ನ ನಗರದ ಕಳಿಸಿ, ಅಲ್ಲಿ ಒಳ್ಳೆ ಕೆಲಸ ಮಾಡಿ ಬನ್ನಿ, ಹೋಗಿ ಬನ್ನಿ ಅಂತ ಹೇಳಿ ಕಳಿಸ್ಬೇಕಾದ್ರು. ಮೊದಲೇ ಸಮಸ್ಯೆಗಳ ಸುರಿಮಳೆ ಇದೆ. ಯಾವ ರಾಜ್ಯದಲ್ಲಿ ಬಂದು ಹೊಸ ಮುಖ್ಯಮಂತ್ರಿ ಹಾಗೆ ಆಗುತ್ತೆ. ಆದರೆ ಮನೆಯಲ್ಲಿ ಮಡದಿ ಆಗಿರ್ತಕ್ಕಂಥವಳು ಸಮಾಜ ನಗುಮುಖದಿಂದ ಕಳಿಸ್ಕೊಟ್ರೆ ಅವತ್ತು ಅವನಿಗೆ ಜಯಾನೇ. ಖಂಡಿತ.